ಏನಾದರೂ ಹೇಳಿದಾಗ ಇಂಥ ಲೋಪ ಇದೆ ನಿನ್ನಲ್ಲಿ ಅಂತ ಹೇಳಿದಾಗ, ಇಲ್ಲ ಇಲ್ಲ ಅದೇನು ಲೋಪ ಅಲ್ಲ, ಹೀಗೆ ನನಗೆ ಗೊತ್ತಿದೆ ಅದು ಇದು ಅಂತ ಹೇಳುವುದು, ನೀನು ನನಗೆ ಹೇಳಬೇಕಾಗಿಲ್ಲ ಅಂತೆಲ್ಲ ಹೇಳುವುದು, ಹೀಗೆಲ್ಲ ಮಾಡಿದ್ದರಿಂದ ಉಪಯೋಗ ಇಲ್ಲ. ಅದಕ್ಕಿಂತಲೂ ಇಷ್ಟೆಲ್ಲ ಮಾತಾಡುವುದಕ್ಕಿಂತ ಅದನ್ನು ಒಪ್ಪುಕೊಂಡು ಮುಂದೆ ನಾನಿದನ್ನು ಸರಿ ಮಾಡಿಕೊಳ್ಳಬೇಕು ಅನ್ನೋ ಸಂಕಲ್ಪ ಮಾಡಿಕೊಂಡು ಅದರಂತೆ ನಡೆದರೆ ಮುಂದೆ ನಮಗೆ ಜೀವನದಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಆದರೆ ಇದನ್ನು ಮಾಡಬೇಕು ಅಂತಂದರೆ ಅಂಥ ಒಂದು ಮನಸ್ಸು ಮನುಷ್ಯನಿಗೆ ಬೇಕು. ಅದರಿಂದ ಈ ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಆತ್ಮಾವಲೋಕನ ಮಾಡಿಕೊಂಡಾಗ ನಮ್ಮ ಮನಸ್ಸು ನಮ್ಮ ಮನಸ್ಸಾಕ್ಷಿ ಯಾವ ಸತ್ಯವಾದಂತಹ ಒಂದು ತೀರ್ಪನ್ನು ನಮಗೆ ಕೊಡುತ್ತೋ ಆ ತೀರ್ಪನ್ನು ನಾವು ಒಪ್ಪಿಕೊಳ್ಳಬೇಕು, ಅದರಂತೆ ಅದನ್ನು ಸರಿ ಮಾಡಿಕೊಳ್ಳಬೇಕಂದ. ಅಲ್ಲಿ ಒಳ್ಳೆಯ ವಿಷಯಗಳಿದ್ದರೆ ಅದನ್ನು ಹಾಗೆ ಕಾಪಾಡ್ಕೊಂಡು ಹೋಗಬೇಕು, ಇಲ್ಲ ಸರಿಯಾಗಿಲ್ಲ ಅಂತಂದರೆ ಅದನ್ನು ನಾವು ತಕ್ಷಣ ಸರಿ ಮಾಡಿಕೊಳ್ಳಬೇಕು. ಈಗ ಶಾಲೆಗಳಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಯಾವ ರೀತಿಯಾಗಿದೆ, ಮಕ್ಕಳ ವಿದ್ಯಾಭ್ಯಾಸ ಹೇಗಿದೆ, ವರ್ತನೆ ಹೇಗಿದೆ ಅನ್ನೋದ್ರ ಬಗ್ಗೆ ಪ್ರತಿ ವರ್ಷ ಅದು ರಿಪೋರ್ಟ್ ಕೊಡುವುದಿದ್ದೇ ಇದೆ. ರಿಪೋರ್ಟ್ ಕಾರ್ಡ್ನಲ್ಲಿ ಅದು ಬರೆಯುವುದಿದ್ದೇ ಇದೆ. ಅವನು ಚೆನ್ನಾಗಿ ಓದಿದ್ದಾನೆ ಅಂತಂದರೆ ಆಯ್ತಪ್ಪ ಇದನ್ನು ಹೀಗೆ ಕಾಪಾಡ್ಕೊಂಡು ಹೋಗಬೇಕು ಅಂತ ಬರೀತಾರೆ, ಇಂಗ್ಲೀಷಲ್ಲಿ ಬರೀತಾರೆ. ಇದನ್ನು ಹೀಗೆ ಕಾಪಾಡ್ಕೊಂಡು ಹೋಗಬೇಕು ಅಂತ ಬರೀತಾರೆ. ಚೆನ್ನಾಗಿದ್ದಾನೆ, ಇವನು ಒಳ್ಳೆಯ ವಿದ್ಯಾರ್ಥಿ ಆಗಿದ್ದಾನೆ, ಇದನ್ನು ಹೀಗೆ ಕಾಪಾಡ್ಕೊಂಡು ಹೋಗಬೇಕು ಅಂತ ಬರೀತಾರೆ. ಸರಿಯಾಗಿಲ್ಲ ಅಂತಂದರೆ ಅದನ್ನು ಬರೀತಾರೆ, ಇಲ್ಲ ಇವನು ಸರಿಯಾಗಿಲ್ಲ, ಇದನ್ನು ಸರಿ ಮಾಡಿಕೊಳ್ಬೇಕು ಅಂತಲೂ ಬರೀತಾರೆ. ಅದೇ ಆತ್ಮಾವಲೋಕನ. ಆ ಕೆಲಸ ಶಾಲೆಯಲ್ಲಿ ಮಾಡ್ತಾರೆ, ಆದರೆ ಶಾಲೆಯಲ್ಲಿ ಅದನ್ನು ಮಾಡ್ತಾ ಇದ್ದಾರೆ. ಆದರೆ ನಮ್ಮಲ್ಲೂ ಸಹ ನಾವು ಮಾಡಿಕೊಳ್ಳೇಬೇಕು. ಪ್ರತಿಯೊಬ್ಬ ಮನುಷ್ಯನು ಅವನೊಳಗೆ ಅವನು ಇದನ್ನು ಮಾಡಿಕೊಳ್ಳಬೇಕು. ಆಗ ನಮ್ಮೊಳಗೇನೆ ನಾವು ಇದನ್ನು ಸರಿ ಮಾಡ್ಕೊಳ್ತಾ ಹೋದರೆ ಆಗ ಇನ್ನೊಬ್ಬರಿಂದ ಹೇಳಿಸ್ಕೊಳ್ಳೋ ಅವಶ್ಯಕತೆ ನಮಗೆ ಬರುವುದಿಲ್ಲ. ಆದ್ದರಿಂದ ಈ ಆತ್ಮಾವಲೋಕನ ಅನ್ನೋದು ಮನುಷ್ಯನಿಗೆ ಅತ್ಯಂತ ಅವಶ್ಯಕವಾದದ್ದು. ಇದನ್ನು ಮಾಡಿಕೊಂಡು ಜೀವನದಲ್ಲಿ ಮುಂದೆ ಹೋಗಬೇಕು. ಯಾಕೆಂತಂದರೆ ಇದನ್ನೆಲ್ಲ ಮಾಡಿಕೊಂಡ್ರೆ ಮಾತ್ರ ನಾವು ಮಾಡುವಂತಹ ವಿದ್ಯಾಭ್ಯಾಸವು ಸಫಲವಾಗಿ ಅದರಿಂದ ನಾವೇನಾದರೂ ಒಂದು ಸಾಧನೆ ಮಾಡೋಕ್ಕಾಗುತ್ತೆ. ಇಲ್ಲ ಅಂತಂದರೆ ಎಷ್ಟು ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡಿದರೂ ಇಂತಹ ಲೋಪಗಳೇನಾದರೂ ಮನುಷ್ಯನಲ್ಲಿವೆ ಅಂತಂದರೆ ಆಗ ಅವನು ಮುಂದೆ ಹೋಗಲಿಕ್ಕಾಗೋದಿಲ್ಲ. ವಿದ್ಯಾಭ್ಯಾಸ ಚೆನ್ನಾಗಿ ಮಾಡಿದ್ದಾನೆ, ಆದರೆ ಇಂತಹ ಲೋಪಗಳು ಅವನೊಳಗಿರ್ತಕ್ಕಂತಹ ಈ ಲೋಪಗಳು, ಈ ರೀತಿಯಾದಂತಹ ಒಂದು ಮಾನಸಿಕವಾದಂತಹ ವಿಷಯಗಳು ಇದೆಲ್ಲ ಇದ್ದಾಗ ಅವನಿಗೆ ಎಷ್ಟು ವಿದ್ಯಾಭ್ಯಾಸ ಮಾಡಿದರೂ ಮುಂದೆ ಹೋಗಲಿಕ್ಕಾಗೋದಿಲ್ಲ. ಈ ವಿಷಯಗಳಿಂದ ಅವನು ಪುನಃ ಹಿಂದೆಯೇ ಉಳಿತಾನೆ, ಇಂತಹ ಕಾರಣಗಳಿಂದ. ಆದ್ದರಿಂದ ಮಾನಸಿಕವಾಗಿಯೂ ವಾಕ್ಯನಲ್ಲೂ ಶರೀರದಿಂದಲೂ ಎಲ್ಲ ರೀತಿಯಲ್ಲೂ ಸಹ ಮನುಷ್ಯನಿಗೊಂದು ವಿಶೇಷವಾದಂತಹ ವಿಕಾಸ ಉಂಟಾಗಬೇಕು. ಎಲ್ಲದರಲ್ಲೂ ಎಲ್ಲ ರೀತಿಯಲ್ಲೂ ಮನುಷ್ಯನು ದೃಢವಾಗಿ ತಯಾರಾಗಬೇಕು. ಆಗ ನಾವು ಮಾಡುವಂತಹ ಈ ವಿದ್ಯಾಭ್ಯಾಸವು ಇದೆಲ್ಲವೂ ಸಹ ಸಫಲವಾಗಿ ಜೀವನದಲ್ಲಿ ನಾವು ಒಂದು ಒಳ್ಳೆಯ ಸ್ಥಿತಿಯನ್ನು ತಲುಪುವುದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಇಲ್ಲಿ ಎಲ್ಲರೂ ಸಹ ಭಗವಂತ ಎಲ್ಲರಿಗೂ ಒಂದು ಯೋಗ್ಯತೆಯನ್ನು ಕೊಟ್ಟಿದ್ದಾನೆ. ಪ್ರತಿಯೊಬ್ಬರಿಗೂ ಒಂದು ಉತ್ತಮವಾದಂತಹ ಯೋಗ್ಯತೆಯನ್ನು ಭಗವಂತ ಕೊಟ್ಟಿದ್ದಾನೆ. ನಮಗೆ ಭಗವಂತ ಏನು ಕೊಟ್ಟಿದ್ದಾನೆ ಅನ್ನೋದನ್ನು ಪ್ರತಿಯೊಬ್ಬರೂ ಸಹ ನೋಡಿಕೊಂಡು ಅದರಂತೆ ಕೆಲಸ ಮಾಡಬೇಕು. ಇನ್ನೊಬ್ಬರ ಹತ್ರ ಏನಿದೆ ಅದು ನಮ್ಮ ಹತ್ರ ಇಲ್ಲಲ್ವಾ ಅಂತ ಯಾರು ಬೇಜಾರು ಮಾಡ್ಕೊಳ್ಬಾರ್ದು. ಅದು ಮನುಷ್ಯ ಯಾವಾಗಲೂ ಅದು ಮಾಡೋದು ಜಾಸ್ತಿ, ಈ ಥರ ಮಾಡೋದು ಜಾಸ್ತಿ. ಅವನು ಚೆನ್ನಾಗಿದ್ದಾನೆ ಆದರೆ ನಾನು ಚೆನ್ನಾಗಿಲ್ಲ ಅಂತ ಹೀಗೆ ತಿಳ್ಕೊಂಡಿರ್ತಾನೆ ಪ್ರತಿಯೊಬ್ಬ ಮನುಷ್ಯ. ಆದರೆ ಆ ಮನುಷ್ಯನಲ್ಲಿರುವ ಅದೇ ಇನ್ನೊಬ್ಬನ ಹತ್ರ ಏನಿದೆ, ಅವನ ಹತ್ರ ಇರುವಂಥದ್ದು ನನ್ನ ಹತ್ರ ಇಲ್ಲಲ್ವಾ ಅಂತಲೇ ನೋಡ್ತಾ ಇರ್ತಾನೆ ಹೊರತು ಇವನಿಗೆ ಏನಿದೆ, ಇವನ ಹತ್ರ ಏನಿದೆ ಅನ್ನೋದನ್ನು ನೋಡುವುದಿಲ್ಲ. ಇವನಿಗಿಂತ ಬೇರೆಯವನ ಹತ್ರ ಇಲ್ಲದೆ ಇರುವುದು ಇನ್ನೊಬ್ಬನ ಹತ್ರ ಇರಬಹುದು. ಆದರೆ ಅದನ್ನು ನೋಡ್ತಾ ಬೇಜಾರು ಮಾಡ್ಕೊಳ್ತಾ ಕೂತ್ಕೊಂಡ್ರೆ ಮುಂದೆ ಹೋಗ್ಲಿಕ್ಕಾಗೋದಿಲ್ಲ. ಅವನ ಹತ್ರ ಇದೆ, ಹೌದು, ನನ್ನ ಹತ್ರ ಇಲ್ಲದೆ ಇರುವುದು ಅವನ ಹತ್ರ ಉಂಟು, ಅವನ ಹತ್ರ ಇರುವುದು ನನ್ನ ಹತ್ರ ಇಲ್ಲ, ಅದು ಹೌದು. ಆದರೆ ಹಾಗಂತ ಹೇಳಿ ನನ್ನ ಹತ್ರ ಏನೂ ಇಲ್ಲವೇ ಇಲ್ಲ ಅಂತ ಆಗೋದಿಲ್ಲ. ಏನೋ ಒಂದಿದೆ ನನ್ನ ಹತ್ರ, ಅವನ ಹತ್ರ ಅದಿದೆ. ಆದರೆ ನನ್ನ ಹತ್ರ ಇನ್ನೊಂದು ಯಾವುದೋ ಒಂದಿದೆ, ಏನೋ ಒಂದು ಕೊಟ್ಟಿರ್ತಾನೆ ಭಗವಂತ. ಪ್ರತಿಯೊಬ್ಬರಿಗೂ ಏನೋ ಒಂದು ಕೊಟ್ಟಿರ್ತಾನೆ ಭಗವಂತ. ಹಾಗಾಗಿ ನನ್ನ ಹತ್ರನೂ ಯಾವುದೋ ಒಂದಿದೆ. ಅದು ಯಾವುದು ಅನ್ನೋದನ್ನು ನಾವು ತಿಳ್ಕೊಂಡು ಅದನ್ನು ಚೆನ್ನಾಗಿ ಅಭಿವೃದ್ಧಿ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡಿದರೆ, ಇದು ನೀವು ಸರಿಯಾಗಿ ವಿದ್ಯಾರ್ಥಿಗಳು ಮಾಡಿದರೆ ಅದು ನಿಮ್ಮ ಅನುಭವಕ್ಕೆ ಬರುತ್ತೆ. ಏನು ಅಂತಂದರೆ, ಯಾವ ಒಂದು ಕಾಲದಲ್ಲಿ ಇನ್ನೊಬ್ಬರನ್ನು ನೋಡಿಕೊಂಡು ಅವನ ಹತ್ರ ಇರುವಂಥದ್ದು ನನ್ನ ಹತ್ರ ಇಲ್ಲಲ್ವಾ ಅಂತ ನಾವು ಬೇಜಾರು ಮಾಡ್ಕೊಳ್ತಾ ಇದ್ವೋ, ನಮ್ಮ ಹತ್ರ ಏನಿದೆ ಅನ್ನೋದನ್ನು ನಾವು ಚೆನ್ನಾಗಿ ನೋಡಿಕೊಂಡು ಅದನ್ನು ನಾವು ಅಭಿವೃದ್ಧಿಪಡಿಸ್ಕೊಂಡ್ರೆ ಮುಂದೆ ಒಂದು ದಿವಸ ಅವನಿಗಿಂತಲೂ ದೊಡ್ಡ ಸ್ಥಾನಕ್ಕೆ ನಾವು ಹೋಗ್ತೀವಿ. ಇದು ಮಾಡಿ ನೋಡಿದರೆ ಎಲ್ರಿಗೂ ಅನುಭವಕ್ಕೆ ಬರುತ್ತೆ. ಬೇರೆ ಅವರ ಹತ್ರ ಏನಿದೆ, ನನ್ನ ಹತ್ರ ಅದಿಲ್ಲಲ್ವಾ ಅಂತ ಬೇಜಾರು ಮಾಡಿಕೊಳ್ಳುವುದು ಬಿಟ್ಟು, ನನ್ನ ಹತ್ರ ಏನಿದೆ, ನನ್ನ ಯೋಗ್ಯತೆ ಏನು, ಅದನ್ನು ನಾನು ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ಳಬೇಕು, ನಾನು ಯಾವ ರೀತಿಯಾಗಿ ಜೀವನದಲ್ಲಿ ಉದ್ಧಾರ ಆಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡಿದರೆ, ಆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಇದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡಿದರೆ ಆಗೇನಾಗುತ್ತೆ ಅಂತಂದರೆ, ಒಂದು ದಿವಸ ಹೋಗ್ತಾ ಅದನ್ನು ಇಟ್ಕೊಂಡು ನಾವು ನಮ್ಮ ಕೆಲಸಗಳನ್ನು ಮಾಡ್ತಾ ಇದ್ದರೆ ಒಂದು ದಿವಸ
ಯಾವತ್ತು ನಾವು ಇನ್ನೊಬ್ಬರನ್ನು ನೋಡಿ ಬೇಜಾರು ಮಾಡ್ಕೊಳ್ತಾ ಇದ್ವೋ, ಅವನಿಗೆ ಹತ್ರ ಇದು ನನ್ನ ಹತ್ರ ಇಲ್ಲಲ್ವ ಅಂತ ಬೇಜಾರು ಮಾಡ್ತಿದ್ವೋ, ಅವನಿಗಿಂತಲೂ ದೊಡ್ಡ ಸ್ಥಾನಕ್ಕೆ ನಾವು ಹೋಗ್ತೀವಿ. ಆದರೆ ಅದಾಗಬೇಕು ಅಂತಂದರೆ ನಮಗೇನು ಯೋಗ್ಯತೆ ಇದೆ ಅನ್ನೋದನ್ನು ಪ್ರತಿಯೊಬ್ಬರೂ ಸಹ ನೋಡಿಕೊಳ್ಳಬೇಕು. ಅದರಂತೆ ಅವರವರು ಮಾಡುವಂತಹ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಪ್ರಾಮಾಣಿಕವಾಗಿ ನಾವು ಯಾವುದೇ ಕೆಲಸ ಬೇಕಾದರೂ ಆಗಲಿ, ಅದನ್ನು ಪ್ರಾಮಾಣಿಕವಾಗಿ ನಾವು ಮಾಡಿದರೆ ಅದರಿಂದ ನಮಗೆ ಒಳ್ಳೆಯದಾಗೇ ಆಗುತ್ತೆ. ಉದಾಹರಣೆಗೆ ಎಲ್ಲ ಕೆಲಸಗಳು ಸಹ ಬೇಕು ಪ್ರಪಂಚದಲ್ಲಿ, ಎಲ್ಲ ವಿಧವಾದಂತಹ ಕೆಲಸಗಳು ನಡೀತಾ ಇರಬೇಕು. ಈ ಉದಾಹರಣೆಗೆ ಒಂದು ಶರೀರ ಇದೆ, ಶರೀರದೊಳಗೆ ಅನೇಕ ವಿಧವಾದ ಅಂಗಗಳು ಇವೆ. ಪ್ರತಿಯೊಂದು ಅಂಗವು ತನ್ನ ಕೆಲಸವನ್ನು ಮಾಡಲೇಬೇಕು. ಪ್ರತಿಯೊಂದು ಅಂಗವು ತನ್ನ ಕೆಲಸವನ್ನು ಮಾಡಿದರೆ ಮಾತ್ರ ಅದು ಪರಿಪೂರ್ಣವಾದಂತಹ ಶರೀರ ಅಂತಾಗುತ್ತೆ. ಯಾವುದಾದ್ರೂ ಒಂದು ಅಂಗ ಕೆಲಸ ಮಾಡುವುದಿಲ್ಲ ಶರೀರದಲ್ಲಿ ಅಂತಂದರೆ ಅದು ಪರಿಪೂರ್ಣವಾದಂತಹ ಶರೀರ ಅಂತ ಆಗುವುದಿಲ್ಲ. ಪ್ರತಿಯೊಂದು ಅಂಗಕ್ಕೂ ಒಂದೊಂದು ಕೆಲಸ ಇದೆ. ಆಯಾ ಅಂಗದ ಕೆಲಸವನ್ನು ಆಯಾ ಅಂಗವು ಮಾಡ್ತಾ ಇರಬೇಕು, ಆಗ ಅದು ಪರಿಪೂರ್ಣವಾದಂತಹ ಒಂದು ಶರೀರ ಅಂತಾಗುತ್ತೆ. ಆದರೆ ಒಂದು ಅಂಗದಿಂದ ಮಾಡುವ ಕೆಲಸ ಇನ್ನೊಂದು ಅಂಗ ಮಾಡಲಿಕ್ಕಾಗೋದಿಲ್ಲ. ಈ ಕೈಯಿಂದ ಮಾಡಬೇಕಂತಹ ಕೆಲಸವನ್ನು ಕಾಲಿಂದ ಮಾಡೋಕ್ಕಾಗೋದಿಲ್ಲ, ಅದೆಲ್ಲರೂ ಹಾಗೆ ಮಾಡೋಕ್ಕಾಗೋದಿಲ್ಲ. ಕಾಲಿಂದ ಮಾಡುವಂತಹ ಕೆಲಸವನ್ನು ಕೈಯಿಂದ ಮಾಡೋಕ್ಕಾಗೋದಿಲ್ಲ. ಕಾಲಿಂದ ನಡ್ಕೊಂಡು ಹೋಗ್ತೀವಿ, ಓಡ್ತೀವಿ. ಅದೇ ಥರ ಕೈಯಲ್ಲಿ ಓಡಬೇಕು ಅಂತಂದರೆ ಅದು ಸಾಧ್ಯವಾಗುವುದಿಲ್ಲ. ಹಾಗಂತೇಳಿ ಕೈ ಉಪಯೋಗವೇ ಇಲ್ಲ ಅಂತಲ್ಲ, ಅದಕ್ಕೆ ಬೇರೆ ಕೆಲಸ, ಅದರ ಕೆಲಸ ಬೇರೆ. ಈ ಅಂಗದಲ್ಲಿರುವಂಥದ್ದು ಈ ಅಂಗದಲ್ಲಿಲ್ಲ. ಆದ್ದರಿಂದ ಅದಕ್ಕೊಂದು ಕೆಲಸ, ಇದಕ್ಕೊಂದು ಕೆಲಸ. ಅದೇ ರೀತಿಯಾಗಿ ಮನುಷ್ಯರಲ್ಲಿ ಎಲ್ಲರೂ ಒಂದೇ ರೀತಿಯಾಗಿರುವುದು, ಒಬ್ಬೊಬ್ಬರಿಗೂ ಒಂದೊಂದು ವಿಶೇಷ ಇರುತ್ತೆ. ಆದರೆ ಅವನಿಗಿರುವಂತಹ ವಿಶೇಷ ಯಾವುದು ಅನ್ನೋದನ್ನು ಅವರವರು ನೋಡಿಕೊಂಡು ಅದರಂತೆ ತಮ್ಮ ಕೆಲಸಗಳನ್ನು ಮಾಡಬೇಕು. ಹಾಗಾಗಿ ಇಲ್ಲಿ ಒಂದರ ಇಂದ್ರಿಯದ ಕೆಲಸ, ಒಂದು ಅಂಗದ ಕೆಲಸವನ್ನು ಇನ್ನೊಂದು ಮಾಡೋಕ್ಕಾಗದೇ ಇರ್ಬೋದು, ಆದರೆ ಅದಕ್ಕೊಂದು ಕೆಲಸ ಇದೆ, ಇದಕ್ಕೊಂದು ಕೆಲಸ ಇದೆ. ಶರೀರ ಪರಿಪೂರ್ಣವಾಗಿದೆ ಅಂತ ಅನಿಸ್ಕೊಳ್ಬೇಕು ಅಂದರೆ ಆ ಅಂಗವು ಅದರ ಕೆಲಸ ಮಾಡಬೇಕು, ಈ ಅಂಗವು ಇದರ ಕೆಲಸವನ್ನು ಮಾಡಬೇಕು. ಆದ್ದರಿಂದ ಇದೇ ರೀತಿಯಾಗಿ ಎಲ್ಲರೂ ಸಹ ಅವರವರಿಗೆ ಏನು ಯೋಗ್ಯತೆ ಇದೆ, ನಮ್ಮ ಯೋಗ್ಯತೆ ಏನು, ನಮಗಿರುವಂತಹ ಶಕ್ತಿ ಏನು, ಅದನ್ನು ಚೆನ್ನಾಗಿ ಗುರುತಿಸಿಕೊಂಡು ಅಥವಾ ಹಿರಿಯರಿಂದ ಒಂದು ಮಾರ್ಗದರ್ಶನ ಪಡ್ಕೊಂಡು ಅದರಂತೆ ಕೆಲಸವನ್ನು ಮಾಡಬೇಕು. ಜೀವನದಲ್ಲಿ ಉದ್ಧಾರವಾಗಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ. ಇಂತಹ ನಮ್ಮಲ್ಲಿ ಏನೇನು ಲೋಪಗಳಿವೆಯೋ ಅದನ್ನೆಲ್ಲ ನಾವು ವೃದ್ಧಿ ಮಾಡಿಕೊಳ್ಳಬೇಕು. ಅದರಿಂದ ನಮಗೆ ಜೀವನದಲ್ಲಿ ನಾವು ಉತ್ತಮವಾದಂತಹ ಸ್ಥಿತಿಗೆ ಬರಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನೊಂದೇನು ಅಂತಂದರೆ, ಯಾರ್ಯಾರು ಈ ಪ್ರಪಂಚದಲ್ಲಿ ತುಂಬ ದೊಡ್ಡ ವ್ಯಕ್ತಿಗಳಾಗಿ ಬೆಳೆದಿದ್ದಾರೋ, ತುಂಬ ಪ್ರಸಿದ್ಧರಾಗಿ ತುಂಬ ದೊಡ್ಡವರಾಗಿ ಬೆಳೆದಿದ್ದಾರೋ, ಅವರೆಲ್ಲರೂ ಸಹ ಹುಟ್ಟುತ್ತಾನೇ ದೊಡ್ಡವರಾಗಿ ಬಂದಿಲ್ಲ. ಎಲ್ಲರೂ ಸಹ ಈ ರೀತಿಯಾದಂತಹ ಶಾಲೆಗಳಲ್ಲಿ, ವಿದ್ಯಾಲಯಗಳಲ್ಲಿ ಒಂದು ಕಾಲದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ, ಇದೇ ರೀತಿಯಾಗಿ ಎಲ್ಲರ ಮಧ್ಯೆಯಲ್ಲಿ ಕೂತ್ಕೊಂಡು ಇದೇ ರೀತಿಯಾಗಿ ವಿದ್ಯಾಭ್ಯಾಸವನ್ನು ಮಾಡಿಯೇ ಇವತ್ತಿನ ದಿವಸ ಇಷ್ಟು ದೊಡ್ಡ ವ್ಯಕ್ತಿಗಳಾಗಿ ಬೆಳೆದಿದ್ದಾರೆ. ಆದ್ದರಿಂದ ಯಾರೂ ಸಹ ಹುಟ್ಟುತ್ತಾನೇ ತುಂಬ ದೊಡ್ಡ ಪಂಡಿತರಾಗಿ ಹುಟ್ಟುವುದಿಲ್ಲ, ಹುಟ್ಟುತ್ತಾನೇ ತುಂಬ ದೊಡ್ಡ ವ್ಯಕ್ತಿಗಳಾಗಿ ಹುಟ್ಟುವುದಿಲ್ಲ. ಒಂದೊಂದಾಗಿ ಜೀವನದಲ್ಲಿ ಸಾಧನೆ ಮಾಡ್ಕೊಂಡು ಹೋಗಬೇಕು. ಅದಕ್ಕೆ ಇಂತಹ ಒಂದು ವಿದ್ಯಾಲಯಗಳು ಇದೆಲ್ಲವೂ ಸಹ ನಮಗೊಂದು ದೊಡ್ಡ ಅವಕಾಶ. ಆದ್ದರಿಂದ ಇದನ್ನು ಸರಿಯಾಗಿ ತಿಳ್ಕೊಂಡು ತಮ್ಮ ವಿದ್ಯಾಭ್ಯಾಸ ಇತ್ಯಾದಿಗಳನ್ನು ಚೆನ್ನಾಗಿ ಮಾಡಿ ಕೃತಾರ್ಥರಾಗಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಇಲ್ಲಿ ಹೇಳಬಯಸ್ತಾ ಇದ್ದೇವೆ. ಅದರಲ್ಲೂ ವಿಶೇಷವಾಗಿ ಈ ಒಂದು ಶಾಲೆಯ ಒಂದು ವೈಶಿಷ್ಟ್ಯ, ಸಕಲ ವಿದ್ಯೆಗಳಿಗೂ ಅಧಿದೇವತೆಯಾಗಿರ್ತಕ್ಕಂತಹ ಜಗನ್ಮಾತೆ ಶಾರದಾಮ್ಮನವರ ಒಂದು ಪರಮ ಪವಿತ್ರವಾದಂತಹ ಸ್ಥಾನ ಏನಿದೆಯೋ ಅದು ಶೃಂಗೇರಿ ಕ್ಷೇತ್ರ, ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠ. ಇಂತಹ ಒಂದು ಪೀಠದ ಒಂದು ಸಂಸ್ಥೆಯಾಗಿ ಈ ಒಂದು ವಿದ್ಯಾಸಂಸ್ಥೆ ನಡೀತಾ ಇದೆ. ಇಂತಹ ಒಂದು ವಿದ್ಯಾಸಂಸ್ಥೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸಹ ವಿದ್ಯಾಭ್ಯಾಸವನ್ನು ಮಾಡ್ತಿದ್ದೀರಿ. ಎಲ್ಲ ಶಿಕ್ಷಕರು ಸಹ ಇಲ್ಲಿ, ಉಪನ್ಯಾಸಕರು ಸಹ ಇಲ್ಲಿ ವಿದ್ಯಾರ್ಥಿಗಳಿಗೆ ಪಾಠಗಳನ್ನು ಹೇಳಿಕೊಡ್ತಾ ಇದ್ದೀರಿ. ಇದು ತುಂಬ ವಿಶಿಷ್ಟವಾದಂತಹ ವಿಷಯವಾಗಿದೆ. ಈ ಒಂದು ವಿದ್ಯಾಲಯದ ಒಂದು ವಿಶೇಷ, ಈ ವಿದ್ಯಾಸಂಸ್ಥೆಯ ಇದೊಂದು ವೈಶಿಷ್ಟ್ಯವಾಗಿದೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಈ ಒಂದು ಸಂಸ್ಥೆಯು ಹೇಗೆ ಆರಂಭದಿಂದ ಒಂದೊಂದು ವರ್ಷವೂ ಸಹ ಪ್ರತಿ ವರ್ಷವೂ ಸಹ ವಿಶೇಷವಾಗಿ ಬೆಳ್ಕೊಂಡು ಬರ್ತಾ ಇದೆಯೋ, ಅದೇ ರೀತಿಯಾಗಿ ಮುಂದೆಯೂ ಸಹ ಇದೇ ರೀತಿಯಾದಂತಹ ಒಂದು ಅಭಿವೃದ್ಧಿಯನ್ನು ನಿರಂತರ ಹೊಂದುತ್ತಾ ಇರಲಿ. ಇನ್ನೂ ಸಾವಿರಾರು ಜನ ವಿದ್ಯಾರ್ಥಿಗಳು ಇಲ್ಲಿಗೆ ಬಂದು ವಿದ್ಯಾಭ್ಯಾಸವನ್ನು ಮಾಡಿ ಉತ್ತಮರಾದಂತಹ ಪ್ರಜೆಗಳಾಗಿ ಬೆಳೆಯುವಂತೆ ಆಗಲಿ. ಆ ಜಗನ್ಮಾತೆಯ ಅನುಗ್ರಹದಿಂದ, ಶ್ರೀ ಶಾರದಾ ಚಂದ್ರಮೌಳೀಶ್ವರರ ಮತ್ತು ನಮ್ಮ ಗುರುಗಳ ಪರಿಪೂರ್ಣವಾದಂತಹ ಅನುಗ್ರಹದಿಂದ ಇದೆಲ್ಲವೂ ಸಹ ಮುಂದೆಯೂ ಸಹ ಇದೇ ರೀತಿಯಾದಂತಹ ಅಭಿವೃದ್ಧಿಯು ನಡೆಯಲಿ. ಈಗಾಗಲೇ ಏನಿಲ್ಲಿ ಪುನಃ ನಿರ್ಮಾಣದ ಕಾರ್ಯವು, ಯಾಕಂದರೆ ವಿದ್ಯಾರ್ಥಿಗಳ ಒಂದು ಸಂಖ್ಯೆ ಜಾಸ್ತಿ ಆಗ್ತಾ ಇರುವುದರಿಂದ ಇಲ್ಲಿ ಇನ್ನೂ ಸಹ ವಿದ್ಯಾರ್ಥಿಗಳಿಗೆ ಬೇಕಾದಂತಹ
ಆ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಬೇಕಾಗಿದೆ. ಆ ವ್ಯವಸ್ಥೆಗಳನ್ನು ಮಾಡುವಂತಹ ಕೆಲಸವು ಪ್ರಾರಂಭವೂ ಸಹ ಆಗಿದೆ, ಚೆನ್ನಾಗಿ ನಡೀತಾನೂ ಇದೆ. ಇಂತಹ ಒಂದು ಅಭಿವೃದ್ಧಿ ಕೆಲಸಗಳು ಇದೆಲ್ಲವೂ ಸಹ ನಿರಂತರವಾಗಿ ನಡೆಯಲಿ, ಅದಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆ ಇತ್ಯಾದಿಗಳನ್ನು ಸಹ ಮಾಡ್ತೇವೆ. ಅದರಂತೆ ಇದು ಇನ್ನೂ ವಿಶೇಷವಾಗಿ ಚೆನ್ನಾಗಿ ನಡೆಯಲಿ ಎಂಬುದಾಗಿ ಹೇಳ್ತಾ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಇಲ್ಲಿಯ ಪ್ರಧಾನ ಉಪಾಧ್ಯಾಯರು ಮತ್ತು ಎಲ್ಲ ಪಾಠಗಳನ್ನು ಮಾಡುವಂತಹ ಎಲ್ಲ ಶಿಕ್ಷಕರು ಮತ್ತು ಎಲ್ಲ ವಿದ್ಯಾರ್ಥಿಗಳು ಮತ್ತು ಎಲ್ಲ ಸಿಬ್ಬಂದಿ, ಇಲ್ಲಿ ಕೆಲಸ ಮಾಡತಕ್ಕಂತಹ ಎಲ್ಲ ಸಿಬ್ಬಂದಿಗೂ ಸಹ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಹಾಗೂ ಇಲ್ಲಿಯ ಇದರ ಆಡಳಿತವನ್ನು ನಡೆಸುವಂತಹ ಆಡಳಿತ ಮಂಡಳಿ, ಅದರಲ್ಲಿರತಕ್ಕಂಥವರೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಮಾಡಿ ಎಲ್ಲರಿಗೂ ಮತ್ತೊಮ್ಮೆ ಆಶೀರ್ವಾದಗಳನ್ನು ಮಾಡಿ ಈ ಭಾಷಣವನ್ನು ಇಲ್ಲಿ ಸಮಾಪ್ತಿ ಮಾಡ್ತೇವೆ. ಹರ ನಮಃ ಪಾರ್ವತೀಪತಯೇ, ಹರ ಹರ ಮಹಾದೇವ.